अक्टूबर में कर्नाटका की सियासत में होने वाला है बड़ा बदलाव। जेवर्गी के कांग्रेस एमएलए डॉक्टर अजय सिंह ने किया एक अहम दावा। इस बार कैबिनेट रिशफल में उनका मंत्री बनना लगभग तय है। कांग्रेस के सीनियर नेता और जेवर्गी के एमएलए डॉक्टर अजय सिंह ने कहा कि अक्टूबर तक कैबिनेट में तब्दीली होगी। उनका कहना है कि वो मंत्री पद के लिए पूरी तरह से कॉन्फिडेंट हैं। अजय सिंह ने याद दिलाया कि उनके पिता धर्म सिंह एक वफादार कांग्रेस नेता थे और कभी भी पार्टी लाइन के खिलाफ नहीं बोला। उन्होंने कहा, पार्टी ने जो जिम्मेदारी दी मैंने ईमानदारी से निभाई। अब पार्टी मुझे मंत्री बनाएगी, मुझे पूरा भरोसा है। साथ ही उन्होंने सीएम सिद्धारमैया के बयान का हवाला देते हुए कहा कि अभी मुख्यमंत्री बदलने का सवाल ही पैदा नहीं होता, फैसला हाई कमांड ने कर दिया है। क्या डॉक्टर अजय सिंह बनेंगे कर्नाटका के नए कैबिनेट मिनिस्टर? आपका क्या कहना है? ಕಾಮೆಂಟ್ में लिखिए। ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ, ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು, ಹೆಂಗ್ ಕೊಡ್ಬೇಕು ಅಂತ ಅವರೆಲ್ಲ ನೋಡ್ತಾ ಇದ್ದಾರೆ, ಪ್ರತಿಯೊಂದನ್ನು ನೋಡ್ತಾ ಇದ್ದಾರೆ। ಹೈಕಮಾಂಡ್ ಡೆಲ್ಲಿಯಲ್ಲೂ ನೋಡ್ತಾ ಇದ್ದಾರೆ, ಇಲ್ಲಿ ಎಲ್ಲ ನಮ್ಮ ಸೀನಿಯರ್ಸ್ ನೋಡ್ತಾ ಇದ್ದಾರೆ, ಎಐಸಿಸಿ ಅಧ್ಯಕ್ಷರು ಕೂಡ ನೋಡ್ತಾ ಇದ್ದಾರೆ। ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಏನೇನು ಕೆಲಸಗಳು, ಏನೇನು ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೀವಿ, ಜನರ ಪರವಾಗಿ ಏನಾಗ್ತಾ ಇದೆ ಅಂತ ಎಲ್ಲವನ್ನು ಅವ್ರು ನೋಡ್ತಾ ಇದ್ದಾರೆ। ಇದೆಲ್ಲವನ್ನು ಕನ್ಸಿಡರ್ ಮಾಡಿ ಒಂದು ಅವಕಾಶ ಕೊಡ್ತಾರೆ। ಈ ರೀಶಫಲ್ ಆಗ್ತದೆ ಅಂತ ಇದೆ। ಎಷ್ಟು ಜನ ತಗೊಳ್ಬೇಕು, ಯಾವ ಪೋರ್ಟ್ಫೋಲಿಯೋ ಯಾರು ಕೊಡಬೇಕು ಅಂತ ಅದು ಕೊನೆ ಹಂತದಲ್ಲಿ ತೀರ್ಮಾನ ಆಗ್ತದೆ। ನಾವು ನಮ್ಮ ತಂದೆಯವರು ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಬಹಳ ಸಂಘದಲ್ಲಿ ಕೆಲಸ ಮಾಡಿದ್ದೀನಿ, ಮತ್ತೆ ಹಿಂದೆ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೀನಿ, ಈಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ। ನಾನು ಒಂದು ಆಕಾಂಕ್ಷಿ ಇದ್ದೀನಿ, ನನಗೆ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ, ನನಗೆ ಅವಕಾಶ ಕೊಡ್ತಾರೆ। ಅಲ್ಲಿ ಈ ಸಾರಿ ಹೋಪ್ ಹೇಗಿದೆ? ದೆಹಲಿಯಲ್ಲಿ ಕೆಲಸ ಮಾಡಿದ್ದೀನಿ, ಮತ್ತೆ ಹಿಂದೆ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೀನಿ, ಈಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ। ನಾನು ಒಂದು ಆಕಾಂಕ್ಷಿ ಇದ್ದೀನಿ, ನನಗೆ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ, ನನಗೆ ಅವಕಾಶ ಕೊಡ್ತಾರೆ। ಅಲ್ಲಿ ಈ ಸಾರಿ ಹೋಪ್ ಹೇಗಿದೆ? ನಮ್ದು ಸ್ಟ್ಯಾಂಡರ್ಡ್ ಇತಿಹಾಸ ಇದೆ। ನಾವು ಮೊದಲಿಂದ ನಮ್ಮ ತಂದೆಯವರಾಗಲಿ 1999 ಅವರು ಕೂಡ ಮುಖ್ಯಮಂತ್ರಿ ಆಗ್ತಕ್ಕಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿತ್ತು। ಅವರು ಒಂದೇ ಮಾತ್ರವೇ ಹೈಕಮಾಂಡ್ ಹೇಳಿದಾಗ ಅವರು ಕೆಪಿಸಿಸಿ ಪ್ರೆಸಿಡೆಂಟ್ ರಿಸೈನ್ ಮಾಡಬೇಕಂದ್ರೆ ರಿಸೈನ್ ಮಾಡಿದ್ರು। 3-4 ತಿಂಗಳ ಚುನಾವಣೆ ಇತ್ತು ಅವಾಗ ಅಂತ ಒಂದು ಸಂದರ್ಭದಲ್ಲೂ ಮುಂದೆ ಅವ್ರಿಗೆ 2004 ಅವ್ರಿಗೆ ಅವಕಾಶ ಸಿಕ್ತು। ಬಹುಶಃ ಹಿಂದೆ ನನಗೆ ತಪ್ಪಿರಬಹುದು, ಮುಂದೆ ಖಂಡಿತವಾಗಿ ಸಿಕ್ಕಿದೆ ಅಂತ ಒಂದು ವಿಶ್ವಾಸ ಇದೆ।